ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆ ಹೆಸರು ಯಾರ ಒಲವು ಯಾರಿಗೆ, ಭಾಗ 9. ಲೇಖಕರು ಕೈಸರ್ ಜಹಾ. ಪ್ರಶಾಂತ್, ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನೀವು ನನಗೆ ನಿಜವಾದ ಉತ್ತರ ಕೊಡಬೇಕು. ಆ ಪ್ರಶ್ನೆ ನನಗೆ ಗೊತ್ತು ಅನು. ಪ್ರಶಾಂತ್, ನೀವು ನನ್ನ ಜೀವನ ಪರ್ಯಂತ ಹೀಗೆ ಪ್ರೀತಿಸುತ್ತೀರಾ ಅಂತ ತಾನೇ ಕೇಳ್ತೀಯಾ? ಹೌದು ಎನ್ನುವಳು. ಯಾಕೆ ಈ ಅನುಮಾನ? ಸುಕನ್ಯಾ ತನ್ನ ಹೆಂಡತಿ ಇರಬಹುದು, ಅವಳಿಗೂ ನನ್ನ ಮೇಲೆ ಹಕ್ಕಿದೆ, ಎಲ್ಲ ಇದೆ. ಆದರೆ ನಾನು ಈ ಅನುಜಾಳನ್ನು ಪ್ರೀತಿಸುವ ತರಹ ಸುಕನ್ಯಾಳನ್ನು ಪ್ರೀತಿಸೋಕೆ ಈ ಜೀವನದಲ್ಲಿ ಆಗಲ್ಲ. ಮುಂದಿನ ಜನ್ಮ ಅಂತ ಇದ್ದರೆ ಈ ಅನುಜಾಳೆ ಸಾಕು, ಮತ್ತೆ ಇನ್ಯಾರೂ ಬೇಡ ನನ್ನ ಜೀವನದಲ್ಲಿ. ಈ ಪ್ರಶಾಂತ್ ಜೀವನ ಇರುವ ತನಕ ನನ್ನ ಒಲವು ಈ ಅನುಜಾಳಿಗಾಗಿ ಸದಾ ಇರುತ್ತೆ. ಐ ಲವ್ ಯು ಸೋ ಮಚ್ ಎಂದು ಅವಳ ಹಣೆಗೆ ಚುಂಬಿಸುವನು. ಐ ಲವ್ ಯು ಟೂ ಪ್ರಶಾಂತ್ ಎಂದು ತನ್ನ ಕೈಯನ್ನು ಕೊರಳಿಗೆ ಹಾಕಿ ಎದೆಯ ಮೇಲೆ ಮುತ್ತೊಂದನ್ನು ನೀಡುವಳು. ಪ್ರಶಾಂತ್ ಸಹ ತನ್ನ ಎರಡೂ ಕೈಗಳಿಂದ ಅವಳನ್ನು ಅಪ್ಪಿಕೊಳ್ಳುವನು. ಇಬ್ಬರು ಹಾಗೆಯೇ ನಿದಿರೆಗೆ ಜಾರುವರು. ಮರುದಿನ ಮಮತಾ ಅವರು ರೆಡಿಯಾಗಿ ತಮ್ಮ ಮಗಳ ಮನೆಗೆ ಬಂದವರು ಪ್ರಿಯಾ ಮತ್ತು ಅವಳ ಅತ್ತೆಯ ಜೊತೆ ದೀಪ್ತಿ ಹಾಗೂ ಪವನ್ ಮದುವೆ ವಿಚಾರವಾಗಿ ಮಾತನಾಡುವರು. ಪ್ರಿಯಾಳಿಗೆ ಈ ಮದುವೆ ವಿಷಯ ಇಷ್ಟ ಆಗುವುದೇ ಇಲ್ಲ. ಆದರೆ ತನ್ನ ಅಮ್ಮ ಈ ರೀತಿ ನೇರವಾಗಿ ಬಂದು ಮಾತನಾಡಿದ್ದನ್ನು ನೋಡಿ ತನ್ನ ಅತ್ತೆಯ ಮುಂದೆ ಏನೂ ಹೇಳದೆ ಸುಮ್ಮನಾಗುವಳು. ಪ್ರಿಯಾಳ ಅತ್ತೆಯು, ನೀವಿಬ್ಬರೂ ಮಾತನಾಡ್ತಾ ಇರಿ, ನಾನು ದೀಪ್ತಿಯನ್ನು ಕೇಳುತ್ತೇನೆ ಎಂದು ಒಳ ಹೋಗುವರು. ಅಷ್ಟರಲ್ಲಿ ಪ್ರಿಯಾ, ಅಮ್ಮ, ನಿನಗೆ ಯಾಕೆ ಬುದ್ಧಿ ಇಲ್ಲವಾ? ಹೋಗಿ ಹೋಗಿ ಈ ದೀಪ್ತಿಯನ್ನು ಪವನ್ಗೆ ಕೇಳೋಕೆ ಬಂದಿದ್ದೀಯಲ್ಲ, ನಿನಗೆ ಏನು ಹೇಳಬೇಕು? ನೋಡು ಪ್ರಿಯಾ, ನೀನು ಸುಮ್ಮನೆ ಇರೋ. ನನಗೆ ಗೊತ್ತು ಏನು ಸರಿ ಏನು ತಪ್ಪು ಅಂತ. ನಿನಗೆ ಅವಳನ್ನು ಕಂಡರೆ ಮೊದಲಿನಿಂದನೂ ಇಷ್ಟವಿಲ್ಲ. ಅವಳು ಮನೆ ಕೆಲಸ ಮಾಡಲ್ಲ, ಕೋಪ ಜಾಸ್ತಿ, ಹಾಗೆ ಹೀಗೆ ಎನ್ನುವುದು ಬಿಟ್ಟು ನಿನ್ನ ಅತ್ತೆ ಗಂಡ ನಾದಿನಿಯ ಜೊತೆ ಫಸ್ಟು ನಿನ್ನ ನಡವಳಿಕೆಯನ್ನು ಸರಿ ಮಾಡಿಕೋ ಪ್ರಿಯಾ, ಆಮೇಲೆ ನನಗೆ ಬುದ್ಧಿ ಹೇಳುವಿಯಂತೆ ಎಂದು ಸಿಟ್ಟಿನಿಂದ ಹೇಳುವರು. ಅಷ್ಟರಲ್ಲಿ ಹೊರಗೆ ಬಂದ ಪ್ರಿಯಾಳ ಅತ್ತೆ, ಅವಳಿಗೆ ಒಪ್ಪಿಗೆ ಇದೆ, ಆದರೆ ಅವಳು ಪವನ್ ಜೊತೆ ಮಾತನಾಡಬೇಕು ಅಂತ ಹೇಳುತ್ತಿದ್ದಾಳೆ ಎನ್ನುವರು. ಸರಿ, ಆಗಲಿ ಬಿಡಿ, ನಾನು ಪವನ್ಗೆ ಹೇಳುತ್ತೇನೆ. ಇಬ್ಬರೂ ಅವರ ಜೀವನದ ಬಗ್ಗೆ ಮಾತನಾಡಿ ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಲಿ ಎಂದು ಹೇಳಿ ಅಲ್ಲಿಂದ ಹೊರಡುವರು. ಪ್ರಿಯಾಳಿಗೆ ದೀಪ್ತಿ ಒಪ್ಪಿಗೆ ಕೊಟ್ಟಿದ್ದು ಬೆಂಕಿಯ ಮೇಲೆ ತುಪ್ಪ ಸುರಿದಂತೆ ಆಗುತ್ತದೆ. ಛೇ, ಎಲ್ಲರೂ ಎಷ್ಟು ಚೆನ್ನಾಗಿ ಇದ್ದಾರೆ, ಅನುಜಾಗೆ ಮಕ್ಕಳಿಲ್ಲ ಅಂದರೂ ಎಷ್ಟು ಖುಷಿಯಾಗಿದ್ದಾಳೆ. ಪ್ರಶಾಂತ್ಗೆ ಅನು ಎಂದರೆ ಪ್ರಾಣ. ಈ ಸುಕನ್ಯಾ ಬಡತನದಿಂದ ಬಂದವಳು, ನನ್ನ ಅಮ್ಮನ ಮನೆಯಲ್ಲಿ ಒಳ್ಳೆಯ ರಾಣಿಯಾಗಿ ಇದ್ದು ಈಗ ತಾಯಿ ಬೇರೆ ಆಗುತ್ತಿದ್ದಾಳೆ. ಸಾಲದ್ದಕ್ಕೆ ಈ ದೀಪ್ತಿಗೂ ನನ್ನ ತಮ್ಮನೇ ಬೇಕಿತ್ತಾ? ಯಾವುದರಲ್ಲಿಯೂ ಕಡಿಮೆ ಇಲ್ಲ. ಆದರೆ ನಾನು ಗಂಡ ಇದ್ದೂ ಇಲ್ಲದ ಹಾಗೆ. ಅತ್ತೆ ಯಾವಾಗಲೂ ವಟವಟ ಎನ್ನುತ್ತಾರೆ. ಈಗ ಇವಳ ಮದುವೆ ಬೇರೆ. ಛೇ, ನನ್ನ ಹಣೆ ಬರಹವೇ ಸರಿಯಿಲ್ಲ ಎಂದು ಗೊಣಗಿಕೊಳ್ಳುವಳು ಪ್ರಿಯಾ. ಪ್ರಿಯಾಳ ಜೀವನವು ತುಂಬ ಚೆನ್ನಾಗಿದೆ. ಅವಳ ಗಂಡ, ಅತ್ತೆ, ಮಕ್ಕಳು ಎಲ್ಲರೂ ಒಳ್ಳೆಯವರೇ. ಆದರೆ ಈಕೆಗೆ ಅವರ ಜೊತೆ ಅನುಸರಿಸಿಕೊಂಡು ಜೀವನ ನಡೆಸುವುದು ಕಷ್ಟಕರವಾಗಿರುತ್ತದೆ. ಹಾಗಾಗಿ ಬೇರೆಯವರನ್ನು ನೋಡಿ ಅಸೂಯೆ ಪಡುವುದು, ತನ್ನ ಜೀವನಕ್ಕೆ ಅವರ ಜೀವನವನ್ನು ಹೋಲಿಸಿ ನೋಡುವುದು ಇದೇ ಆಗಿರುತ್ತೆ. ಹಾಗಾಗಿ ಈಕೆಗೆ ತನ್ನ ಜೀವನ ಸರಿಯಿಲ್ಲ ಎನ್ನಿಸುವುದು. ಪವನ್ ಹತ್ತಿರ ಅನುಜ ದೀಪ್ತಿಯ ಜೊತೆ ಮದುವೆಯ ಬಗ್ಗೆ ಮಾತನಾಡಿ ಇಬ್ಬರೂ ಸೇರಿ ತಮಗೆ ಇಷ್ಟವಾದರೆ ಮಾತ್ರ ಮದುವೆಗೆ ಒಪ್ಪಿಗೆ ಕೊಡಬೇಕೆಂದು ಹೇಳುವಳು. ದೀಪ್ತಿ ಮತ್ತು ಪವನ್ ಒಂದು ರೆಸ್ಟೋರೆಂಟ್ನಲ್ಲಿ ಭೇಟಿಯಾಗಿ ತುಂಬ ಹೊತ್ತು ಮಾತನಾಡಿ ಮದುವೆ ಆಗುವುದೆಂದು ನಿರ್ಧಾರಕ್ಕೆ ಬರುವರು. ಇಬ್ಬರ ಮನೆಯಲ್ಲಿ ಖುಷಿಯ ವಾತಾವರಣ ಮೂಡುವುದು. ಮತ್ತೊಮ್ಮೆ ಅನುಜ ತನ್ನ ಅತ್ತೆಗೆ ಹತ್ತಿರವಾಗುವಳು.
ಇದನ್ನು ಸಹಿಸದ ಸುಕನ್ಯಾ ಹೇಗಾದರೂ ಅನುಜಾಳ ಮೇಲೆ ಅತ್ತೆಗೆ ಅಸಹನೆ ಕೋಪ ಉಂಟಾಗುವಂತೆ ಮಾಡಬೇಕೆಂದು ಯೋಚಿಸುವಳು. ಇಬ್ಬರ ಮನೆಯಲ್ಲಿ ಮದುವೆಗೆ ಒಪ್ಪಿದ್ದು ಪ್ರಿಯಾಳಿಗೆ ಸಹ ಅನುಜಾಳ ಮೇಲೆ ಅಸಹನೆ ತರಿಸುವುದು. ಹೀಗಾಗಿ ಪ್ರಿಯಾ ಮತ್ತು ಸುಕನ್ಯಾ ಅನುಜಾಳ ಜೊತೆ ಹೆಚ್ಚಾಗಿ ಮಾತನಾಡುವುದಿಲ್ಲ. ಅನ್ವಿತಾ ಅನುಜಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಸಲುವಾಗಿ ಅನುಜಾಳ ಮನೆಗೆ ಬರುವಳು. ಅನ್ವಿತಾ ಬಂದಾಗ ಪ್ರಿಯಾ ಅಲ್ಲಿಯೇ ಇರುವಳು. ಆಂಟಿ, ನಾನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾ ಎಂದು ಕೇಳಿದಾಗ ಮಮತಾರವರು ಸರಿ ಎಂದು ಹೇಳಿ ಸುಮ್ಮನಾಗುವರು. ಅವರಿಗೆ ಅನುಜಾ ಟ್ರೀಟ್ಮೆಂಟ್ ಬಗ್ಗೆ ಗೊತ್ತಿರುವುದಿಲ್ಲ. ಆದರೂ ಅವಳು ತಾನು ಪ್ರಯತ್ನ ಪಡುವುದರ ಬಗ್ಗೆ ಅವರಿಗೆ ಅಸಮಾಧಾನವೂ ಇರುವುದಿಲ್ಲ. ಹೆಣ್ಣಾಗಿ ಅವಳ ನೋವನ್ನು ಅರಿತಿರುವರು. ಅನುಜಾ ಮತ್ತು ಅನ್ವಿತಾ ಹೊರಡಲು ಅನುವಾದಾಗ ಪ್ರಿಯಾ ಅವರೊಂದಿಗೆ, ಮರುಭೂಮಿಯಲ್ಲಿ ಯಾವತ್ತಾದರೂ ಮರ ಬೆಳೆಯುವುದು ನೋಡಿದ್ದೀರಾ? ಇಲ್ಲ ತಾನೆ? ಇಲ್ಲಿನೂ ಹಾಗೇನೆ. ಮತ್ತೆ ಸುಕನ್ಯಾ ಈಗ ಈ ಮನೆಗೆ ವಾರಸುದಾರ ಕೊಡುತ್ತಿದ್ದಾಳೆ. ನೀನು ಸುಮ್ಮನೆ ಪ್ರಶಾಂತ್ ದುಡ್ಡನ್ನು ಹಾಳು ಮಾಡಬೇಡ ಎಂದು ಅನುಜಾಳಿಗೆ ಹೇಳುವಳು. ಅದಕ್ಕೆ ಪ್ರತ್ಯುತ್ತರ ಎಂಬಂತೆ ಅನ್ವಿತಾ, ಬಹುಶಃ ನಿಮ್ಮ ಯಜಮಾನರು ನಿಮ್ಮ ಮೇಲೆ ಖರ್ಚು ಮಾಡಲ್ಲ ಅನ್ನಿಸುತ್ತೆ. ಅದಕ್ಕೆ ನಿಮಗೆ ಬೇರೆಯವರ ಗಂಡ ಅವರ ಹೆಂಡತಿ ಮೇಲೆ ಖರ್ಚು ಮಾಡಿದರೆ ಸಹಿಸಿಕೊಳ್ಳೋಕೆ ಆಗಲ್ಲ ಅಲ್ವಾ? ಹೋಗಲಿ ಬಿಡಿ, ಹೇಗೂ ಬಂದಿದ್ದೀರಾ, ನಿಮ್ಮ ತಮ್ಮನ ಹತ್ತಿರವೇ ಖರ್ಚು ಮಾಡಿಸಿಕೊಳ್ಳಿ. ಹೇಗೂ ನಿಮಗೆ ತಾಯಿ ಮನೆಯಿಂದಾನೇ ಖರ್ಚು ಮಾಡಿಸಿಕೊಂಡು ಅಭ್ಯಾಸ ಇದೆಯಲ್ಲ ಅಲ್ವಾ ಆಂಟಿ ಎಂದು ಸಿಟ್ಟಿನಿಂದ ಹೇಳಿ ನಡಿಯನು ಎಂದು ಅಲ್ಲಿಂದ ಹೋಗುವಳು. ಅನ್ವಿತಾಳ ಮಾತುಗಳು ಪ್ರಿಯಾಳಿಗೆ ಅವಮಾನವಾದಂತೆ ಎನ್ನಿಸುವುದು. ಏನಮ್ಮ, ನೀನು ಏನು ಹೇಳದೇನೆ ಸುಮ್ಮನೆ ಇದ್ದೀಯಲ್ಲ? ಎಷ್ಟು ಕೊಬ್ಬು ಅವಳಿಗೆ! ನನಗೇನೆ ಹಾಗೆಲ್ಲ ಮಾತನಾಡುತ್ತಾಳೆ. ನನ್ನೊಂದಿಗೆ ಎಷ್ಟು ಅಹಂಕಾರದ ಮಾತನಾಡಿದಳು ಅವಳು. ಇದೆಲ್ಲ ಸಲಿಗೆ ಕೊಟ್ಟು ಮಾತನಾಡುತ್ತಿರುವುದು. ಮಮತಾ ಅವರು, ಮತ್ತೆ ನೀನು ಹೇಳಿದ್ದು ತಪ್ಪಲ್ಲವ ಪ್ರಿಯಾ? ಅವಳು ಪ್ರಯತ್ನ ಮಾಡುವುದರಲ್ಲಿ ತಪ್ಪಿಲ್ಲ. ನೀನ್ಯಾಕೆ ಹಾಗೆಲ್ಲ ಹೇಳಬೇಕು ಎನ್ನುವರು. ಅವರ ಮಾತುಗಳಿಂದ ಪ್ರಿಯಾ ಇನ್ನೂ ಅವಮಾನವಾದಂತೆ ಆಗಿ ಅಲ್ಲಿಂದ ತನ್ನ ಮನೆಗೆ ಹೊರಡುವಳು. ಅಕ್ಕ, ನೀನು ಯಾಕೆ ಹಾಗೆ ಹೇಳಿದ್ದು? ಈಗ ಅವರು ಸಿಟ್ಟು ಮಾಡಿಕೊಂಡು ಹೋಗಿರ್ತಾರೆ. ಅಲ್ಲಾನು, ನಿನಗೆ ಎಲ್ಲರೂ ಒಳ್ಳೆಯವರ ತರಹವೇ ಕಾಣಿಸುವುದು. ನಿನ್ನ ಮನಸ್ಸು ತುಂಬ ಒಳ್ಳೆಯದು ನೋಡು. ಅದಕ್ಕೆ ನೋಡು ಅನು, ಹೇಳ್ತಿದ್ದೀನಿ, ನೀನು ಈ ಪ್ರಿಯಾ ಮತ್ತು ಸುಕನ್ಯಾಳಿಂದ ಹುಷಾರಾಗಿರು. ಇವರಿಬ್ಬರು ಸುಮ್ಮನೆ ಇರುವಂಥವರು ಅಲ್ಲ. ಆಯಿತು ಅಕ್ಕ ಎಂದು ಹೇಳಿ ಹೊರಡುವರು. ಡಾಕ್ಟರ್ ಹತ್ತಿರ ಚೆಕಪ್ ಮಾಡಿಸಿಕೊಳ್ಳುವರು. ಹೀಗೆ ದಿನಗಳು ಸಾಗುವುದು. ಒಂದು ಒಳ್ಳೆಯ ಮುಹೂರ್ತದಲ್ಲಿ ಪವನ್ ಮತ್ತು ದೀಪ್ತಿಯ ಮದುವೆ ನಿಶ್ಚಯವಾಗುವುದು. ಸುಕನ್ಯಾ ಇದೇ ಒಳ್ಳೆಯ ಸಮಯ ಅತ್ತೆಯನ್ನ ಅನುಜಾಳಿಂದ ದೂರ ಮಾಡಲು ಎಂದುಕೊಳ್ಳುವಳು. ಶಾಪಿಂಗಿಗೆ ಅನುನ ಕರೆಯದೆ ಆಕೆ ಬರುವುದಿಲ್ಲವೆಂದು ಅತ್ತೆಯ ಹತ್ತಿರ ಸುಳ್ಳು ಹೇಳುವುದು. ಹಾಗೆಯೇ ಪ್ರಶಾಂತ್ಗೆ ಕಾಲ್ ಮಾಡಿ ಅನುನ ಕರೆದುಕೊಂಡು ಹೋಗಿ ಎನ್ನುವುದು. ಆವಾಗ ಅತ್ತೆ ಹತ್ತಿರ ನಮ್ಮ ಜೊತೆ ಬರಲಿಲ್ಲ, ಪ್ರಶಾಂತ್ ಜೊತೆ ಹೋದಳು ಅಂತ ಹೇಳುವುದು. ಆಗ ಅತ್ತೆಗೆ ಅವಳ ಮೇಲೆ ಕೋಪ ಬರುತ್ತೆ ಎಂದು ಯೋಚಿಸಿದವಳು ತನ್ನ ಅತ್ತೆಯ ಬಳಿ ಹೋಗಿ, ಅತ್ತೆ, ದೀಪ್ತಿಗೆ ಒಡವೆ ಬಟ್ಟೆ ತರೋದು ನೀವು ಮತ್ತೆ ನಾನು ಹೋಗೋಣ. ಅನುಜಾಳೊಂದಿಗೆ ಬರುತ್ತೀಯಾ ಎಂದು ಕೇಳಿದೆ. ಅವಳು ತಲೆನೋವು, ಬರಲ್ಲ ಅಂತ ಹೇಳಿದಳು. ನಡೀರಿ, ನಾವು ಹೋಗಿ ಬರೋಣ ಎಂದು ತನ್ನ ಅತ್ತೆಯನ್ನು ಕರೆದುಕೊಂಡು ಹೋಗುವಳು ಸುಕನ್ಯಾ. ಸುಕನ್ಯಾ ಹೇಳಿದಂತೆ ಪ್ರಶಾಂತ್ ಅನುಗೆ ಕಾಲ್ ಮಾಡಿ, ಅನು, ನೀನು ಮತ್ತು ನಾನು ಇವತ್ತು ಶಾಪಿಂಗಿಗೆ ಹೋಗೋಣ, ರೆಡಿಯಾಗಿರು ಎನ್ನುವನು. ಅಷ್ಟರಲ್ಲಿ ಅರ್ಜೆಂಟ್ ಕೆಲಸ ಇದ್ದಿದ್ದರಿಂದ ಹೋಗುವುದಕ್ಕೆ ಆಗದೆ ಪುನಃ ಕಾಲ್ ಮಾಡಿದವನು, ಸಾರಿ ಅನು, ನನಗೆ ಬರಕ್ಕೆ ಆಗಲ್ಲ. ನೀನು ಪವನ್ ಜೊತೆ ಹೋಗು. ನಾನು ಅವನಿಗೆ ನಿನ್ನನ್ನು ಕರೆದುಕೊಂಡು ಹೋಗೋಕೆ ಹೇಳ್ತೀನಿ, ಪ್ಲೀಸ್ ಎನ್ನುವನು. ಸರಿ ಎಂದು ರೆಡಿಯಾದವಳು ಪವನ್ ಜೊತೆ ಹೊರಟಾಗ ಸೀತಕ್ಕನೊಂದಿಗೆ, ಅಮ್ಮ, ಸುಕನ್ಯೆಯಲ್ಲಿ ಕಾಣಿಸ್ತಾ ಇಲ್ಲವಲ್ಲ?
ಅಮ್ಮ ಮತ್ತು ಸುಕನ್ಯಾ ಮೇಡಮ್ ಹೊರಗೆ ಹೋದರು ಅಕ್ಕ ಎನ್ನುವಳು. ಸೀತಕ್ಕ ಸುಕನ್ಯಾಳನ್ನು ಚಿಕ್ಕಕ್ಕ ಎಂದು ಕರೆದದ್ದು ಸಹಿಸದೆ ಮೇಡಮ್ ಅಂತ ಕರಿಬೇಕು ಎಂದು ಹೇಳಿರುವಳು. ಅದೇನು ಸುಕನ್ಯಾ ಮೇಡಮ್ ಅಂತ ಹೇಳಿದ್ದು ಎಂದು ಕೇಳಿದಾಗ, ಸುಕನ್ಯಾ ಮೇಡಮ್ ಹೇಳಿದ್ದಾರೆ ಚಿಕ್ಕಕ್ಕ ಅಂತ ಕರೆಯಬಾರದು ಎಂದು, ಅದಕ್ಕೆ ಸುಕನ್ಯಾ ಮೇಡಮ್ ಎನ್ನುತ್ತಿದ್ದೆ ಎನ್ನುವಳು. ಓ ಹೌದಾ, ನನಗೆ ಗೊತ್ತಿರಲಿಲ್ಲ. ಸರಿ ಆಯಿತು, ನಾವು ಹೋಗ್ತಾ ಇದ್ದೀವಿ ಎಂದು ಹೊರಡುವಳು. ಸುಕನ್ಯಾ ಮತ್ತು ಮಮತಾರವರು ಇದ್ದ ಶಾಪಿಂಗ್ ಮಾಲ್ನಲ್ಲಿಯೇ ದೀಪ್ತಿ ಮತ್ತು ಅವಳ ತಾಯಿಯೂ ಇರುವರು. ಇಬ್ಬರು ಅನಿರೀಕ್ಷಿತವಾಗಿ ಭೇಟಿಯಾಗಿ ಮಾತನಾಡುವಾಗ ಅಲ್ಲಿಗೆ ಪವನ್ ಮತ್ತು ಅನುಜ ಬರುವರು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲೇ ಹಾಕಲಾಗುವುದು. ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.